ಬಡ್ತಿ ನೀಡುವಂತಹ ನೆಪದಲ್ಲಿ ಈ ಸರ್ಕಾರದಿಂದ ಎಡವಟ್ಟಾಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯವನ್ನ ಕೊಟ್ಟಿದೆ ಸರ್ಕಾರ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ. ಬಡ್ತಿ ನೀಡುವಂತಹ ನೆಪದಲ್ಲಿ ಎಡವಟ್ ಮಾಡಿಬಿಡ್ತಾ ಸರ್ಕಾರ ಪ್ರಮೋಷನ್ ಭಾಗ್ಯ ಕೊಡುವಂತಹ ಬರದಲ್ಲಿ ಸ್ವಾಮೀಜಿಗೂ ಕೂಡ ಸ್ವಯಂ ನಿವೃತ್ತಿ ಆಗಿದ್ರು ಅವರಿಗೂ ಕೂಡ ಬಡ್ತಿ ನೀಡಿಬಿಡ್ತಾ, ಅಧಿಕಾರಿಗಳಿಗೆ ಬಡ್ತಿ ನೀಡುವಂತಹ ವೇಳೆ ಶ್ರೀಗಳಿಗೂ ಕೂಡ ಬಡ್ತಿ, ಸ್ವಯಂ ನಿವೃತ್ತಿಯನ್ನ ಪಡೆದಂತಹ ಸ್ವಾಮೀಜಿ ಆದವರಿಗೂ ಕೂಡ ಬಡ್ತಿ ಸಿಕ್ಕಿದೆ. ನೋಡಿ, 20 ಅಧಿಕಾರಿಗಳಿಗೆ ಬಡ್ತಿ ಆದೇಶ ನೀಡಿರುವಂತಹ ಸರ್ಕಾರ ಸ್ವಯಂ ನಿವೃತ್ತಿಯನ್ನು ಪಡೆದು ಶ್ರೀಗಳಾದಂತಹ HL ನಾಗರಾಜ್ ಅವರು ಈಗ ಏನು ಗೃಹಸ್ಥಾಶ್ರಮವನ್ನು ಬಿಟ್ಟು ಈಗ ಸ್ವಾಮೀಜಿಗಳಾಗಿದ್ದಾರೆ. ಅವರು ಎಲ್ಲ ಸರ್ವ ಸಂಘವನ್ನು ಬಿಟ್ಟಿದ್ದಾರೆ. ಅವರು ಹಿಂದೆ ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು, HL ನಾಗರಾಜ್ ಅನ್ನುವರು. ಅವರಿಗೂ ಕೂಡ ಬಡ್ತಿಯನ್ನು ನೀಡಿಬಿಟ್ಟಿದ್ದಾರೆ ಈಗ. ಸೊ ಎಂಥ ಒಂದು ದುಸ್ಥಿತಿ ಸರ್ಕಾರದ ಅಧಿಕಾರದ ವ್ಯವಸ್ಥೆಯಲ್ಲಿ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಬಂದ್ಬಿಟ್ಟಿದೆ ಅನ್ನುವುದಕ್ಕೆ ಇದೊಂದು ಪ್ರಮುಖ ಪ್ರತ್ಯಕ್ಷ ಸಾಕ್ಷಿ ಅಂತ ಕಾಣಿಸುತ್ತೆ. ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾರೆ ಇವರೆಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ನೋಡಿ, ಅವ್ರು ನಮ್ಮ ಸರ್ಕಾರ ಬೇಡ, ಸರ್ಕಾರದ ಆಡಳಿತದಲ್ಲಿ ನನಗಿರೋದಕ್ಕೆ ಇಷ್ಟ ಇಲ್ಲ, ನಾನು ಸ್ವಾಮೀಜಿ ಆಗ್ತೀನಿ ಅಂತ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಬಳಿಕವೂ ಕೂಡ ಅವರು ಇನ್ನೂ ಕೂಡ ಅಧಿಕಾರದಲ್ಲಿದ್ದಾರೆ, ಸರ್ಕಾರಿ ಉದ್ಯೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೂ ಕೂಡ ಪ್ರಮೋಷನ್ ನೀಡುವಂತಹ ಕೆಲಸವನ್ನ, ಅಧಿಸೂಚನೆ ನೀಡುವಂತಹ ಕೆಲಸವನ್ನ ಸರ್ಕಾರದಿಂದ ಆಗುತ್ತೆ ಅನ್ನೋದಾದ್ರೆ ಎಲ್ಲಿದೆ? ನಿದ್ದೆ ಮಾಡ್ಕೊಂಡಿದೆಯಾ ಸರ್ಕಾರ ಅಥವಾ ಬೇಜವಾಬ್ದಾರಿಯಾ? ಇದೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಬಡ್ತಿ ವೇಳೆ ನಿವೃತ್ತಿ ಪಡೆದವರನ್ನ ಕೂಡ ಪಟ್ಟಿಯಲ್ಲಿ ಸೇರಿಸಿಕೊಂಡಿರೋದು ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಆದೇಶವನ್ನು ಹೊರಡಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯ ನಿಶ್ಚಲಾನಂದ ಸ್ವಾಮೀಜಿ ಆಗಿರುವಂತಹ ನಾಗರಾಜ್, ನೋಡಿ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯವರು ನಿಶ್ಚಲಾನಂದ ಸ್ವಾಮೀಜಿ ನಿವೃತ್ತಿಗೂ ಮುನ್ನ ಮಂಡ್ಯದ ಅಪರ DC ಆಗಿ ಸೇವೆಯನ್ನು ಸಲ್ಲಿಸಿದರು. ಇದೆಲ್ಲವೂ ಕೂಡ ಗಮನಿಸಬೇಕಾಗುತ್ತೆ. ಅವರು ಮಂಡ್ಯದಲ್ಲಿ ಅಪರ DC ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಜಿಲ್ಲಾ ದಂಡಾಧಿಕಾರಿಯಾಗಿ, ಅಪರ ಜಿಲ್ಲಾಧಿಕಾರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅದಾದ ಬಳಿಕ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದ್ರ ಮುಖೇನವಾಗಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಅವರು ಪೀಠವನ್ನು ಅಲಂಕರಿಸಿದ್ರು. ಅಷ್ಟೆಲ್ಲ ಆದ ಬಳಿಕವೂ ಕೂಡ ರೆಸಿಗ್ನೇಷನ್ ಲೆಟರ್ ಅವರ ಕಾರ್ಯದರ್ಶಿಗಳ ಕಚೇರಿಯಲ್ಲಿರುತ್ತೆ. ಇದೆಲ್ಲ ಕೂಡ ಇದ್ದ ಬಳಿಕವೂ ಕೂಡ ಒಂದು ಸಮಯ ಪ್ರಜ್ಞೆ ಅಥವಾ ಕಾಲಸ್ಥಿತಿ ಸಂಬಂಧಗಳ ಬಗ್ಗೆ ಅರಿವು ಇಲ್ಲದೆ ಇರುವ ಹಾಗೆ, ನೋಡಿ, ಅಷ್ಟು ರೆಸಿಗ್ನೇಷನ್ ಕೊಟ್ಟು ಅಷ್ಟು ಟೈಮ್ ಆಯಿತು, ಅದೆಲ್ಲ ಆಯಿತು, ಒಂದು ಸಿಚುವೇಶನ್ ಗೊತ್ತಿರಬೇಕಾಗತ್ತೆ. ಸರ್ಕಾರಕ್ಕೂ ಮತ್ತು ಅವ್ರಿಗೇನಾದರೂ ಸಂಬಂಧ ಇದೆಯಾ, ಇಲಾಖೆಯಲ್ಲಿ ಇದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಾಮಾನ್ಯ ಪ್ರಜ್ಞೆ ಅರಿವು ಇಲ್ಲದೇ ಇರುವಂತಹ ರೀತಿಯಲ್ಲಿ ಕೆಲಸ ಮಾಡಿದ ಹಾಗೆ ಕಾಣಿಸ್ತಾ ಇದೆ.